ಕೆ ಗಣೇಶ್ ಕೋಡೂರು ಅವರ ನನಗೂ ಲವ್ ಆಗಿದೆ. ಬದುಕೆಂದ ಮೇಲೆ ಲವ್ ಆಗಲೇಬೇಕು. ಬದುಕಿನಲ್ಲಿ ಬೇಕು ಅಂದಿದ್ದೆಲ್ಲವೂ ಆ ಕ್ಷಣದಲ್ಲೇ ಕೈ ಸೇರುತ್ತಿರುತ್ತದೆ. ಅದಿಲ್ಲ ಇದಿಲ್ಲ ಎಂದು ಕೊರಗಿದ್ದು ಕನವರಿಸಿದ್ಯಾವುದೂ ನೆನಪಿಲ್ಲ. ಆದರೆ ಲವ್ ಎನ್ನುವ ಲವ್ವು ಅದೊಂದು ಮಾತ್ರ ಈ ಬದುಕಿನ ತೋಟದಲ್ಲಿ ಹೂವಾಗಿ ಅರಳಿಕೊಂಡಿರುವುದಿಲ್ಲ, ಪರಿಮಳ ಚೆಲ್ಲಿರುವುದಿಲ್ಲ, ಚೆಲುವು ತುಂಬಿರುವುದಿಲ್ಲ. ಬದುಕಿಗೆ ಎಲ್ಲವೂ ಇದೆ, ಆದರೆ ಏನೆಂದರೆ ಏನೂ ಇಲ್ಲ ಎನ್ನುವಂತಹ ತಿರುಬೋಕಿ ಸ್ಥಿತಿಯಲ್ಲಿ ಬದುಕು ಬೀದಿ ಬೀದಿ ಅಲೆಯುತ್ತಿರುತ್ತದೆ. ಹೇಗಾದರೂ ಸರಿ ಒಂದೇ ಒಂದು ಲವ್ ಆದರೆ ಸಾಕು ಎಂದು ಹಂಬಲಿಸಿ ಪ್ರೀತಿಯನ್ನು ಹೊತ್ತು ತರುವ ಜೀವಕ್ಕಾಗಿ ಹುಡುಕಾಡುತ್ತಿರುತ್ತದೆ. ನನಗೂ ಲವ್ ಆಗಿದೆ ಎಂದು ತನಗೆ ತಾನೇ ಅಥವಾ ತನ್ನ ಹತ್ತಿರದವರಿಗೆ ಹೇಳಿಕೊಂಡು ಸಂಭ್ರಮಿಸುವ ಕ್ಷಣಕ್ಕಾಗಿ ತುದಿಗಾಲಿನಲ್ಲಿ ನಿಂತು ಕಾಯುತ್ತಿರುತ್ತದೆ. ಕೊನೆಗೂ ಕಾಯುವಿಕೆಯಾಗಿಯೇ ಉಳಿದು ಬಿಡುವ ಹಾಗೆ ಬದುಕಿನ ಮುಂದಿನ ಪುಟಗಳು ಕಣ್ಣ ಮುಂದೆ ಪಡಪಡಿಸಲಾರಂಭಿಸುತ್ತವೆ. ಈ ಪುಟವನ್ನು ತುಂಬಿಸಿಯೇ ಮುಂದಿನ ಪುಟಕ್ಕೆ ಹೋಗುತ್ತೇನೆ ಎಂದು ಕಾಯುವಂತಿಲ್ಲ. ಈ ಪುಟವನ್ನು ತುಂಬಿಸದೆ, ತುಂಬಿದ್ದನ್ನು ಸಂಭ್ರಮಿಸದೆ ಮುಂದೆ ಹೋಗಲು ಮನಸ್ಸೊಪ್ಪುವುದಿಲ್ಲ. ಆಚೆಗೂ ಅಲ್ಲ ಈಚೆಗೂ ಇಲ್ಲ ಎನ್ನುವ ಗೊಂದಲ ಅದ್ಯಾವ ಪರಿ ಕಾಡಿಬಿಡುತ್ತದೆ ಎಂದರೆ ಬದುಕು ಅತಿ ಕೆಟ್ಟ ಫ್ರಸ್ಟ್ರೇಷನ್ಗೆ ಸಿಕ್ಕು ಒದ್ದಾಡಿ ಹೋಗಿಬಿಡುತ್ತದೆ. ಸ್ವಲ್ಪ ಎಚ್ಚರ ತಪ್ಪಿದ್ದರೂ ಬದುಕು ಈ ಹಂತದಲ್ಲೇ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅನಾಹುತಗಳೆಡೆಗೆ ಹೆಜ್ಜೆ ಹಾಕಿಬಿಡುತ್ತದೆ. ಪ್ರೀತಿ ಎನ್ನುವುದು ಬದುಕಿನ ಅತಿ ಕೆಟ್ಟ ಅನುಭವವಾಗಿ ಬದುಕು ಮುಗಿದು ಹೋಗುವವರೆಗೂ ಕಾಡಿಸಿ ಕದಡಿಸಿ ಹಾಕಿಬಿಡುತ್ತದೆ. ಪ್ರೀತಿ ಎಂದರೆ ಪ್ರೀತಿಯಷ್ಟೇ. ಇಷ್ಟಕ್ಕೂ ಪ್ರೀತಿ ಎಂದರೇನು, ಅದು ಹೇಗಿರುತ್ತದೆ ಎಂದು ನಿಮ್ಮೊಳಗೆ ನೀವೇ ಪ್ರಶ್ನೆ ಹಾಕಿಕೊಂಡರೆ ಅಥವಾ ನೀವೇ ಯಾರನ್ನಾದರೂ ಕೇಳಿದರೆ, ನಿಮ್ಮನ್ನು ಯಾರಾದರೂ ಪ್ರಶ್ನಿಸಿದರೆ ನೀವೇನು ಉತ್ತರ ಕೊಡುತ್ತೀರಿ? ಪ್ರೀತಿ ಎನ್ನುವುದು ಇದು, ಅದು ಹಾಗಿರುತ್ತದೆ ಹೀಗಿರುತ್ತದೆ ಎಂದೆಲ್ಲ ಎಷ್ಟೇ ವಿವರಿಸಿದರೂ ಅದು ಸ್ಪಷ್ಟ ಉತ್ತರವಾಗಿ ಕಾಣುವುದಿಲ್ಲ, ಕೇಳಿಸುವುದಿಲ್ಲ. ಪ್ರೀತಿ ಎಂದರೆ ಪ್ರೀತಿಯಷ್ಟೇ. ಹೌದು, ಪ್ರೀತಿ ಎನ್ನುವುದು ಪ್ರೀತಿಯ ಹೊರತು ಅದು ಬೇರೆ ಏನೂ ಆಗುವುದಿಲ್ಲ, ಆಗುವುದಕ್ಕೂ ಸಾಧ್ಯವಿಲ್ಲ. ಪ್ರೀತಿ ಎನ್ನುವುದೊಂದು ಭಾವನೆ, ಮೃದು, ಮಧುರ, ಸುಂದರ, ಹೀಗೆ ಏನೆಲ್ಲ ಅನ್ನಿಸುವ ಪ್ರೀತಿ ಯಾವತ್ತೂ ಪ್ರೀತಿಯಾಗಿಯೇ ಬದುಕನ್ನು ಬದುಕಿಸಿಕೊಳ್ಳುತ್ತದೆ. ನಿಜವಾದ ಪ್ರೀತಿ ಯಾವತ್ತೂ ದ್ವೇಷವಾಗುವುದಿಲ್ಲ, ವಂಚನೆಯಾಗುವುದಿಲ್ಲ, ರಕ್ತ ಹರಿಸುವುದಿಲ್ಲ, ಸಾವು ತರುವುದಿಲ್ಲ, ನೋಯಿಸುವುದಿಲ್ಲ, ನಲುಗಿಸುವುದಿಲ್ಲ. ಬದುಕಿಗೆ ಅದು ಬೆಸೆದುಕೊಂಡಿತೆಂದರೆ